ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಅಮೃತಧಾರೆ ಸೀರಿಯಲ್. ಅಂದಕ್ಕಾಗಿ ಅಣ್ಣನ ಆಸೆಗೆ ಕೊಳ್ಳಿಟ್ಟ ಮಹಿಮೆಯೇ ಗೌತಮ್ಗೆ ವಿಷಯ ತಿಳಿದರೆ ಏನಾಗಲಿದೆ? ಮಹಿಮಾ ತನ್ನ ಅಣ್ಣನ ಕನಸನ್ನೇ ನುಚ್ಚುನೂರು ಮಾಡಿದ್ದಾಳೆ. ಗೌತಮ್ ತನ್ನ ತಂಗಿ ಮಹಿಮಾ ಮಗುವಿಗೆ ಬಗ್ಗೆ ಸಾಕಷ್ಟು ಕನಸು ಕಟ್ಟಿಕೊಂಡಿರುತ್ತಾನೆ. ತನ್ನ ತಂಗಿಯ ಹೊಟ್ಟೆಯಲ್ಲಿ ತನ್ನ ತಂದೆ ಮತ್ತೆ ಹುಟ್ಟಿ ಬರುತ್ತಾರೆ ಎಂದು ಕನಸು ಕಾಣುತ್ತಾ ಇರುತ್ತಾನೆ. ಆದರೆ ಗೌತಮ್ ಕನಸು ಕನಸಾಗಿಯೇ ಉಳಿದಿದೆ. ಮಹಿಮಾ ತನ್ನ ಮಗುವನ್ನು ಬೇಡ ಎಂದು ತೆಗೆಸಿದ್ದಾಳೆ. ಮಹಿಮಾ ತನ್ನ ಅಣ್ಣನಿಗೆ ಹೇಗೆ ಹೇಳುತ್ತಾಳೆ ಆಕೆ ವಿಷಯನೋ? ಆಕೆಗೆ ಮಗುವಿಂತ ಬ್ಯೂಟಿ ಮುಖ್ಯ. ಆಕೆ ಕೆರಿಯರ್ ಹಾಳಾಗುತ್ತಿದೆ ಅನ್ನೋ ಕಾರಣಕ್ಕೆ ಜೀವನ ಪೂರ್ತಿ ಜೊತೆಗಿರುವ ಮಗುವನ್ನು ತೆಗೆದು ಹಾಕಿ ಬಿಟ್ಟಿದ್ದಾಳೆ. ಆದರೆ ಇದೀಗ ಮಹಿಮಾ ಮಾಡಿದ ತಪ್ಪಿಗೆ ಗಿಲ್ಟ್ ಆಗುತ್ತದೆ. ತನ್ನ ಅಣ್ಣ ನನ್ನನ್ನು ಹಾಗೆಯೇ ಮಗುವನ್ನು ಬಹಳ ಪ್ರೀತಿ ಮಾಡ್ತಾನೆ, ಆದರೆ ನಾನು ಅವನ ಆಸೆಗೆ ಈಡೇರಿಸಲಿಲ್ಲ. ಕೊನೆಯದಾಗಿ ಇದೊಂದು ಆಸೆಯನ್ನು ಈಡೇರಿಸಬಹುದಿತ್ತು. ಅಣ್ಣ ನಮಗಾಗಿ ಏನೆಲ್ಲ ಮಾಡಲಿಲ್ಲ. ಆದರೆ ಇದೀಗ ಅಣ್ಣನ ನಂಬಿಕೆಯಲ್ಲಿ ದ್ರೋಹ ಮಾಡಿದ್ದೇನೆಂದು ತಿಳಿದರೆ ಅಣ್ಣ ಹೇಗೆ ರಿಯಾಕ್ಟ್ ಮಾಡುತ್ತಾನೆ ಎನ್ನುವ ಭಯ ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಜೀವ ಹಾಗೂ ಅದನ್ನು ಕುಟುಂಬ ಎದುರಿಸುವುದು ಹೇಗೆ ಎನ್ನುವ ಯೋಚನೆ ಮಹಿಮಾಗೆ ಆಗುತ್ತದೆ. ಇನ್ನು ಮಹಿಮಾ ಮಗುವಿಗಾಗಿ ತೊಟ್ಟಿಲನ್ನು ಕೂಡ ತುರಿಸಿ ಇಟ್ಟಿದ್ದಾನೆ ಗೌತಮ್. ಇದನ್ನು ನೋಡಿದ ಮಹಿಮಾಗೆ ಏನು ಹೇಳಬೇಕೆಂದು ಮಾತೇ ಹೊರಡುತ್ತಾ ಇಲ್ಲ. ಮಹಿಮಾ ಮಗುವಿನ ತೊಟ್ಟಿಲು ತರಿಸಿದ ಗೌತಮ್. ಮಹಿಮಾ ಅಜ್ಜಿಯ ಖುಷಿಗೆ ಪಾರವೇ ಇರಲಿಲ್ಲ. ಮೊಮ್ಮಗಳ ಮಗುವನ್ನು ಎತ್ತಿ ಆಡಿಸಬೇಕು ಎನ್ನುವ ಆಸೆ ಬಹಳ ಹೆಚ್ಚಾಗಿದೆ ಅಜ್ಜಿಗೆ. ಇನ್ನು ಗೌತಮ್ ಬಳಿ ಬಂದ ಮಹಿಮಾ ಅಣ್ಣನ ಬಳಿ ಪ್ರಶ್ನೆ ಮಾಡುತ್ತಾಳೆ. ಅಣ್ಣ, ನಿನಗೆ ಈ ಮಗು ಅಂದರೆ ಅಷ್ಟು ಇಷ್ಟನಾ ಎಂದು ಪ್ರಶ್ನೆ ಮಾಡುತ್ತಾಳೆ. ಅದಕ್ಕೆ ಗೌತಮ್ ಹೇಳುತ್ತಾನೆ, ಯಾಕೆ ಹೀಗೆ ಪ್ರಶ್ನೆ ಮಾಡ್ತೀನಿ? ನೀನು ಚಿಕ್ಕ ಮಗು ಇರಬೇಕಾದರೆ ನಿನಗೆ ಜಾಸ್ತಿ ಟೈಮ್ ಕೊಡಲು ಆಗುತ್ತಾ ಇರಲಿಲ್ಲ. ಅದಕ್ಕೆ ನಿನಗೆ ಮಗುವಾದ ಬಳಿಕ ಸಾಧ್ಯ ಆದಷ್ಟು ನನಗೆ ಮನಸ್ಸಿಗೆ ತೃಪ್ತಿಯಾಗುವವರೆಗೆ ನಿನ್ನ ಮಗುವಿನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ಎಂದು ಹೇಳುತ್ತಾನೆ. ಭೂಮಿಕಾ ಮಾತಿಗೆ ಮಹಿಮಾ ಶಾಕ್. ಇನ್ನು ಮಹಿಮಾ ಬಳಿ ಭೂಮಿಕಾ ಹೇಳುತ್ತಾಳೆ, ಮಹಿಮಾ, ನಿನಗಾಗಿ ಗೌತಮ್ ಏನೆಲ್ಲ ಮಾಡಿದ್ದಾನೆ ಗೊತ್ತಾ ಎಂದಾಗ ಮಹಿಮಾ ಹೇಳಿ ಅತ್ತಿಗೆ ಎಂದು ಕೇಳುತ್ತಾನೆ. ಇದನ್ನು ಕೇಳಿದ ಭೂಮಿಕಾ, ನಾನು ಏನು ಹೇಳುವುದು, ನಿನ್ನ ಅಣ್ಣನನ್ನೇ ಕೇಳು ಎಂದು ಹೇಳುತ್ತಾರೆ. ಮಹಿಮಾ ಅಣ್ಣನ ಬಳಿ ನನ್ನ ಆರೈಕೆಗೆ ಏನೆಲ್ಲ ಪ್ಲಾನ್ ಮಾಡಿದೆ ಅಣ್ಣ ಎಂದು ಹೇಳುತ್ತಾನೆ. ಮಗುವಿನ ಬಗ್ಗೆ ಕನಸು ಕಂಡ ಗೌತಮ್ ಹೇಳುತ್ತಾನೆ, ನಾನು ಇದೆಲ್ಲ ಮಾಡಿರೋದು ಓವರ್ ಅನ್ನಿಸಬಹುದು. ನಿನ್ನ ಮಗುವಾಗಿ ಗುರುಕುಲದಲ್ಲಿ ಒಂದು ಸೀಟ್ ಬುಕ್ ಮಾಡಿದ್ದೇನೆ. ಹಾಗೆಯೇ ಮಗು ಗುರುಕುಲದಲ್ಲಿ ಓದಬೇಕು, ಹಾಗೆ ಅಲ್ಲಿನ ವಾತಾವರಣದಲ್ಲಿ ಬೆಳೆಯಬೇಕು ಎನ್ನುವುದು ನನ್ನ ಆಸೆ. ಮಗುವಿನ ವಿದ್ಯಾಭ್ಯಾಸದ ಬಗ್ಗೆ ಎಷ್ಟರವರೆಗೆ ಕಲಿಯಬೇಕು ಅಷ್ಟರವರೆಗೆ ಆಲೋಚನೆ ಮಾಡಿದ್ದೇನೆ ಎಂದು ತಂಗಿಯ ಬಳಿ ತನಗಿದ್ದ ಆಸೆಯನ್ನು ಹೇಳಿಕೊಂಡು ಬಿಡುತ್ತಾನೆ. ಅಣ್ಣನ ಆಸೆಯನ್ನು ಕೇಳಿ ಮಹಿಮಾಗೆ ತಾನು ಮಾಡಿದ ತಪ್ಪು ಅರಿವಾಗುತ್ತದೆ. ಅಲ್ಲಿಂದ ಎದ್ದು ಅಳುತ್ತಾ ರೂಮ್ ಕಡೆ ಹೋಗುತ್ತಾಳೆ. ಇದನ್ನು ಕಂಡ ಗೌತಮ್ ಏನಾಯಿತು ಎಂದಾಗ ಭೂಮಿಕಾ ಆನಂದಕ್ಕೆ ಬಂದ ಕಣ್ಣೀರು ಆಗಿರಬಹುದು ಎಂದು ಗೌತಮ್ನನ್ನು ಸಮಾಧಾನ ಮಾಡುತ್ತಾಳೆ. ಜೊತೆಗೆ ತಂಗಿಯ ಮಗುವಿನ ಇಷ್ಟು ಕನಸು ಕಾಣುವವರು ತನ್ನ ಮಗುವಿನ ಬಗ್ಗೆ ಇನ್ನಿಷ್ಟು ಕನಸು ಕಾಣಲಿಕ್ಕೆ ಇಲ್ಲ ಎಂದು ಆಲೋಚನೆ ಮಾಡುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.